ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೇಸಿಗೆ ಧಗೆಗಾಗಿ ತಂಪಾದ ರಾಗಿ ಲಸ್ಸಿಯನ್ನು ಮಾಡ್ತಾಯಿದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಇಲ್ಲದ ರೀತಿ. ನೆಕ್ಸ್ಟ್ ಇಲ್ಲಿ ಸ್ಟವ್ ಹಚ್ಕೊಂಡು ನೀರು ಕಾಯಿಸ್ಕೊತೀನಿ. 1 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ನೀರು ಕಾಯ್ತಾ ಇದೆ, ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ. ಅಷ್ಟು ಕಲಸಿಟ್ಕೊಂಡಿರೋಂಥ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಗಂಜಿ ಥರ ಮಾಡ್ಕೋಬೇಕು. ಈ ಹದಕ್ಕೆ ಗಂಜಿ ರೆಡಿ ಆಗಿದೆ ನೋಡಿ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಇಷ್ಟು ಸಾಕು. ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ ಇವಾಗ ಇದು. ಇಲ್ಲಿ ರಾಗಿ ಗಂಜಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕೊಂತ ಇದ್ದೀನಿ. ಸ್ವೀಟಿಗೆ ಬೇಕಾಗಿರೋಷ್ಟು ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಐಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ, ಸ್ವಲ್ಪ. ರಾಗಿ ಲಸ್ಸಿ ರೆಡಿಯಾಗಿದೆ ನೋಡಿ. ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಐಸು. ಈಗ ತಂಪಾದ ರಾಗಿ ಲಸ್ಸಿ ಕುಡಿಯೋಕ್ಕೆ ರೆಡಿಯಾಗಿದೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.